ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು UK ಸ್ಟೈಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿರೋದು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ನೈಟು, ಹಾಗಾಗಿ ಸ್ವಲ್ಪ ಬೇಗ ಮಾಡಿದ್ದು. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. 1 ಕಪ್ ಅಂದರೆ 1 ಪ್ಯಾಕೆಟ್ ಅಷ್ಟು ಜಾಮೂನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮಾಡ್ತಾಯಿದ್ರೆ ಸೋಸ್ಕೊಂಬಾಡಿ ಆಯಿತಾ. ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾ ಇದ್ನಲ್ಲ, ಡೈರೆಕ್ಟ್ ಹಾಗೆ ಹಾಕ್ಕೊಂಡೆ ನಾನು. ಅದರಲ್ಲಿ ಏನಿರಲ್ಲ, ಇಡೋಕ್ಕಿಲ್ಲ, ಒಂದು ಸಾರಿ ಸೋಸ್ಕೊಳ್ಳೋದು ಬೆಸ್ಟು. ಅದಾದಮೇಲೆ 1 ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೇನೋ ನೀರದೆಲ್ಲ ಮಿಕ್ಸ್ ಮಾಡಿಲ್ಲ, ಜಸ್ಟ್ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಿದ್ದೀನಿ ಆಯಿತಾ, ಕುದಿಸ್ಕೊಂಡಿಲ್ಲ, ಜಸ್ಟ್ ಬಿಸಿ ಮಾಡ್ಕೊಂಡಿರೋ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಲು ನಾವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳಿ ಆಯಿತಾ. ನಮಗೆ ಒಂದೇ ಸಾರಿ ಜಾಸ್ತಿ ಹಾಕ್ಕೊಂಡ್ಬಿಡಬೇಡಿ, ಹಾಲನ್ನ ಸ್ವಲ್ಪ ಹಾಕ್ಕೊಳ್ಳಿ ಆಯಿತಾ. ನಾನು ಈ ಹದಕ್ಕೆ ನಾದ್ಕೊಂಡೆ, ಪೂರ್ತಿ ಏನು ತೋರಿಸಲಿಲ್ಲ, ಹಿಟ್ಟು ನಾದಿದ ಮೇಲೆ ತೋರಿಸಿದ್ರಾಯ್ತು ಅಂತ. ಇದು ಪಾಕ ಮಾಡೋವರೆಗೂ ಚೆನ್ನಾಗಿ ನೆನೆಯುತ್ತೆ. ಇವಾಗ ನೆಕ್ಸ್ಟು ಪಾಕ ಮಾಡ್ಕೊಳ್ಳೋಣ ಬನ್ನಿ. ಒಂದು 10 ನಿಮಿಷ ಆದರೆ ಸಾಕು, ಅದು ನೆನೆಯೋದಕ್ಕೂ ಈ ಪಾಕನೂ ರೆಡಿ ಆಗಿಬಿಡುತ್ತೆ. ಇವಾಗ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀರು ಸೇಮ್ 2 ಕಪ್ಪು, ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದೇನು 1 ಎಳೆ ಪಾಕ 2 ಎಳೆ ಪಾಕ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಷ್ಟೇ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ 2 ಕಪ್ಪು. ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೊಂಡೆ ಅನ್ಕೋತೀನಿ ನಾನು. ಆಮೇಲೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಳಿ, ಅದರೊಳಗಡೆ ಕುಟ್ಟಿನ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಹಾಕ್ಕೊಂಬಿಡಿ. ಆ ಪಾಕ ಮಾಡೋದ್ರಲ್ಲಿ ಹಿಟ್ಟು ನೆಂದಿದೆ ಚೆನ್ನಾಗಿ. ಇವಾಗ ಇದನ್ನು ರೌಂಡಾಗಿ ಮಾಡ್ಕೊಂಡು ಇಟ್ಕೊಂಬಿಡಿ ಆಯಿತಾ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನು ಜಸ್ಟ್ ರೌಂಡ್ ಮಾಡ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡೆ ಆ ಸೈಡು. ಇದೆಲ್ಲ ರೌಂಡ್ ಎಲ್ಲ ಮಾಡ್ಕೊಂಡು ಇಟ್ಟಿದ್ದೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಅದಾದಮೇಲೆ ಒಂದು ಸ್ವಲ್ಪ ಹಾಕಿ ನೋಡಿದೆ, ಫುಲ್ ಬಿಸಿಯಾಗಿತ್ತು. ಅದಾದಮೇಲೆ ಒಂದೊಂದು ಹಾಕುವಂತ ಹೋದೆ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಅಷ್ಟು ಹಾಕ್ಕೊಂಡ್ಬಿಟ್ಟೆ ಡೈರೆಕ್ಟಾಗಿ ಒಂದೇ ಸಾರಿ. ನಾನು ರಾತ್ರಿ ಮಾಡಿಟ್ಟು ಬೆಳಿಗ್ಗೆಗೆ ತಿಂದಾಯಿತು ಅಂತ. ಅಂದರೆ ಸಣ್ಣ ಮಗಳು ಸ್ವಲ್ಪ ಹಠ ಮಾಡ್ತಾಯಿದ್ದು, ಮಮ್ಮಿ ಮಾಡು ಅಂತ. ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ರು ಅವರೆಲ್ಲ. ಅವ್ರು ಮಲಗಿರ್ಬೇಕಾದ್ರೆ ಇಲ್ಲ ಮಾಡಿಟ್ರಾಯಿತು, ಬೆಳಗ್ಗೆಗೆ ಹೆಂಗೂ ಹೋಗ್ತಾರಲ್ಲ ಸ್ಕೂಲ್ಗೆ ಅಂಥೇಳಿ ರಾತ್ರಿ ಮಾಡ್ತಾಯಿರೋದು. 10 ಗಂಟೆ ಆಗಿದೆ ಅಂತ ಅನ್ಕೋತೀನಿ. ಟೈಮು ತೋರಿಸ್ತಾ ಇದ್ದೀನಿ ನೋಡಿ, 10 ಗಂಟೆ ಆಗಿತ್ತು ಟೈಮ್. ಇವಾಗ ಈ ಕಲರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಅದನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡೆ. ನೆಕ್ಸ್ಟು ಆ ಕಡೆ ಪಾಕ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಒಂದು 10 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು, ಪಾಕದೇನು ಜಾಸ್ತಿ ಹೊತ್ತೇನು ಬೇಡ. ಅದಾದಮೇಲೆ ಇನ್ನೂ ಸ್ವಲ್ಪ ಬಿಸಿನೇ ಇತ್ತು. ಇನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಸ್ವಲ್ಪ ಫ್ಯಾನ್ ಗಾಳಿಗೆ ಇಟ್ರಾಯಿತು ಅಂತ ಅಂದ್ಕೊಂಡೆ. ಆಮೇಲೆ ಇದರಲ್ಲೇ ಹಾಕ್ಕೊಂಡ್ರೆ ಸರಿ ಹೋಗೋಲ್ಲ ಅಂದ್ಕೊಂಡು ಸ್ವಲ್ಪ ಅಗಲವಾದ ಪಾತ್ರೆ ತೊಗೊಂಡೆ ನಾನು. ಪಾತ್ರೆ ಸ್ವಲ್ಪ ಅಗಲ ಇದ್ದರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅಷ್ಟು ಜಾಮೂನ್ ಮಾಡ್ಕೊಂಡಿದ್ನಲ್ಲ, ಅಷ್ಟು ಆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಅದಾದಮೇಲೆ ಪಾಕ ಮಾಡ್ಕೊಂಡಿದ್ವಲ್ಲ, ಅದನ್ನು ಫಸ್ಟು ಸ್ವಲ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಸಿಂಪಲ್ಲಾಗಿ, ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ. ಆಮೇಲೆ ಉಳಿದಿರೋದು ಅಷ್ಟೂ ಒಂದೇ ಸಾರಿ ಅದರೊಳಗಡೆ ಹಾಕ್ಕೊಂಡ್ಬಿಟ್ಟೆ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ಮಿಕ್ಸ್ ಮಾಡಿಕೊಂಡೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಸ್ವಲ್ಪ ಚೆನ್ನಾಗಿ ಹೀರ್ಕೋಬೇಕು. ಬೆಳಿಗ್ಗೆ ಅನ್ನೋದ್ರಲ್ಲಿ ಎಲ್ಲ ಕಮ್ಮಿ ಆಗಿರುತ್ತೆ ಪಾಕ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ರಾತ್ರಿಗೂ ಇವಾಗೂ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ, ಅಷ್ಟು ಚೆನ್ನಾಗಾಗಿತ್ತು ನೋಡಿ. ಅಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದೆ ಅಂದ್ರೂ ಅಷ್ಟು ಚೆನ್ನಾಗಾಗಿತ್ತದು. ಟೇಸ್ಟ್ ಮಾತ್ರ ಫುಲ್ ಎಲ್ಲ ಪಾಕ ಎಲ್ಲ ಹೀರ್ಕೊಂಡ್ಬಿಟ್ಟಿತ್ತಲ್ಲ, ಫುಲ್ ಜ್ಯೂಸಿ ಥರ ಚೆನ್ನಾಗಿತ್ತು.
ನೋಡ್ತಾ ಇರ್ಬೋದು. ಪಾಕ ರಾತ್ರಿಗೆ ಎಷ್ಟು ಇತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ ಅಲ್ವಾ. ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ ಒಳಗಡೆನೂ ಹಂಗೆ ಎಷ್ಟು ಸಾಫ್ಟಾಗಿತ್ತು ಗೊತ್ತಾ. ಸೇಮ್ ಬೇಕ್ರಿಲಿ ಹೇಗಿರುತ್ತೆ ಅದೇ ಥರ ಇತ್ತು. ಅಷ್ಟು ಅರ್ಜೆಂಟಲ್ಲಿ ಮಾಡಿದ್ದೀನಿ ಅಂದರೂ ಅಷ್ಟು ಚೆನ್ನಾಗಾಗಿತ್ತು ಅದು. ಖಂಡಿತ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ಆಯಿತಾ. ನಾವೇನಂದರೆ ಸ್ವಲ್ಪ ಟೈಮ್ ಕೊಟ್ಟು ಮಾಡೋದಕ್ಕಿಂತ ಅರ್ಜೆಂಟಲ್ಲಿ ಮಾಡಿರೋದೇ ಅಷ್ಟು ಚೆನ್ನಾಗಾಗ್ಬಿಡುತ್ತೆ ಅಲ್ವಾ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆನೂ ಹಾಗೆ ಫುಲ್ ಜ್ಯೂಸಿ ಥರನೇ ಇತ್ತು. ಹಿಟ್ಟು ಆ ಥರ ಏನಿರಲಿಲ್ಲ ಅದರೊಳಗಡೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅಷ್ಟೇ ಚೆನ್ನಾಗಿ ಕಲರ್ ಕೂಡ ಹಾಗೆ ಬಂದಿದೆ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.